Hi, hello students. Very warm welcome to bio classes. But this is not actually theory class. It is on demonstrative class. And already I have uploaded one video in our group. That video is related to ST vision. And already I have seen that ST vision flower one example for auxiliary ST vision. And today I have come up with another three models. So, and two models are concerned with the heart, that means the zoological portion, and one model are concerned with that is a checking body temperature here. So here I have with three models. This one model, it represents heart. So demonstrative model, human heart demonstrative model. I will show you. And another instrument. So most of you have seen in the hospital while checking the blood pressure, we will use this kind of instrument. So this is blood pressure monitor. What this one? Blood pressure monitor. This model, right? And also we are having one more small device, that is a thermometer to check the body temperature. Thermometer we are having, right? So let us see briefly regarding these devices. Right, and yes, most of the times we will hear about the heart and how the heart is going to beat, regarding the heart mechanism, and there we are going to observe one term, so that is cardiac cycle or heartbeat. So a heartbeat ಅನ್ನು ಚೆಕ್ ಮಾಡೋ ಟೈಮ್ದಲ್ಲಿ ಅಥವಾ ಬ್ಲಡ್ ಪ್ರೆಷರ್ ಅನ್ನು ಚೆಕ್ ಮಾಡೋ ಟೈಮ್ದಲ್ಲಿ ನಾವು ಈ ಡಿವೈಸ್ ಅನ್ನು ಯೂಸ್ ಮಾಡ್ತಿರ್ತೀವಿ, ನಾವು ನೋಡ್ತಿರ್ತೀವಿ ಹಾಸ್ಪಿಟಲ್ದಲ್ಲಿ. ಸೊ ಆ ಡಿವೈಸ್ ಹೆಂಗೆ ವರ್ಕ್ ಆಗುತ್ತೆ, ಅದರ ಜೊತೆಗೆ ಆ ಪ್ರೊಸೆಸ್ಗೆ ಆ ಡಿವೈಸ್ ಹೋಗೋಕ್ಕಿಂತ ಮುಂಚೆ ಸೊ ಇಲ್ಲಿ ಹಾರ್ಟ್ ರಿಲೇಟೆಡ್ ಒಂದು ಮಾಡೆಲ್ ಇದೆ ನನ್ನ ಹತ್ರ, ರೈಟ್? ಹ್ಯೂಮನ್ ಹಾರ್ಟ್. ಆ್ಯಂಡ್ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ನೀವು ಹೈಸ್ಕೂಲ್ದಲ್ಲಿ ಸೊ ಇದೊಂದು ಡೈಗ್ರಾಮ್ ಕೂಡ ಹಾಕ್ತಿದ್ದೀನಿ. ನೀವು ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಯಿತು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆಯಿತು, ಹೈಸ್ಕೂಲ್ದಲ್ಲಿ ಇದ್ರೆ ಡೈಗ್ರಾಮ್ ಇರ್ತಿತ್ತು ನಿಮಗೆ. ಸೊ ಹೃದಯದ ತೆರೆದ ಭಾಗ ಅಂತ ಒಂದು ಹಾರ್ಟ್ ಡೈಗ್ರಾಮ್ ಅನ್ನು ಹಾಕಿ ಅದ್ರ ಮಾಡೆಲ್ಸ್, ಅದರದ ಭಾಗಗಳನ್ನು ಗುರುತಿಸಿದ್ವಿ. ಸೊ ಈಗ ಅದೇ ಮಾಡೆಲ್ನ ತೋರಿಸ್ತಾ ಇರೋದು, ರೈಟ್? ಸೊ ಈ ಮಾಡೆಲ್ನ ನೋಡ್ಕೊಂಡು ಆ ಡಿವೈಸ್ ವರ್ಕ್ ಹೇಗಾಗುತ್ತೆ ಅಂತ ನೋಡೋಣ. Yes. So this is a very simple human heart. Plastic demonstration it is, human heart, right? Dilshid. So in this human heart, we are having blood vessels, right? All these are the blood vessels. So here, if I cut the human heart in this way, ನಾನು ಹ್ಯೂಮನ್ ಹಾರ್ಟ್ ಅನ್ನು ಇಲ್ಲಿ ಕಟ್ ಮಾಡಿದ್ರೆ ಎರಡು ಭಾಗ ಕಾಣಿಸ್ತವ ನಮಗೆ. ಸೊ ಒನ್ ಈಸ್ ಲೆಫ್ಟ್ ಸೈಡ್, ಒನ್ ಈಸ್ ರೈಟ್ ಸೈಡ್. ಲೆಫ್ಟ್ ಸೈಡ್, ರೈಟ್ ಸೈಡ್, ಹೃದಯದ ಎಡಭಾಗ, ಹೃದಯದ ಬಲಭಾಗ ಅಂತ, ರೈಟ್? ಸೊ ಹೃದಯದ ಎಡಭಾಗ, ದಿಸ್ ಸೈಡ್. ಸೊ ಹಿಯರ್ ದ ಹಾರ್ಟ್ ಈಸ್ ಗೋಯಿಂಗ್ ಟು ರಿಸೀವ್ ಡಿಆಕ್ಸಿಜನೇಟೆಡ್ ಬ್ಲಡ್, ಅಂದ್ರೆ ಅಶುದ್ಧ ರಕ್ತ. ಈ ಕಡೆ ಅಶುದ್ಧ ರಕ್ತ ಎಂಟ್ರಿ ಆಗೋದು, ಈ ಕಡೆಲಿಂದ ಶುದ್ಧ ರಕ್ತ ಎಂಟ್ರಿ ಆಗೋದು, ಯಾವುದು ಹೃದಯದ ಭಾಗಕ್ಕೆ. ಸೊ ನಮಗೆ ಹೃದಯದ ಕವಾಟಗಳು ಗೊತ್ತು, ನಮಗೆ ಎಷ್ಟು ಕವಾಟಗಳಿದೆ ಹೃದಯದಂತ. ದಟ್ ಮೀನ್ಸ್ ದ ಚೇಂಬರ್ಸ್ ಆಫ್ ದ ಹಾರ್ಟ್. ಟೋಟಲ್ 4 ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ದ ಹಾರ್ಟ್, ರೈಟ್? ಸೊ ಆ ಚೇಂಬರ್ಸ್ ಮತ್ತು ಒಳಗಡೆ ರಕ್ತನಾಳಗಳು, ದಟ್ ಮೀನ್ಸ್ ಬ್ಲಡ್ ವೆಸಲ್ಸ್. ಹೌ ದ ಬ್ಲಡ್ ವೆಸಲ್ಸ್ ಆರ್ ಅರೇಂಜ್ ಇನ್ ದ ಚೇಂಬರ್ಸ್. ಸೊ ಲೆಟ್ಸ್ ಹ್ಯಾವ್ ದ ಲುಕ್ ಇನ್ಸೈಡ್, ಇಂಟೀರಿಯರ್ ಲುಕ್, ರೈಟ್? ಇಲ್ಲಿದೆ ನೋಡಿ. ಸೊ ಇಲ್ಲಿ ಇಂಟೀರಿಯರ್ ಲುಕ್ನಲ್ಲಿ ಈ ಕಡೆ ಒಂದು ಸೆಪ್ಟಮ್ ಅಂತ ಬರುತ್ತೆ, ಹೌದಾ? ಸೆಪ್ಟಮ್ ಈ ಕಡೆ ಇರೋದು ಹೃದಯದ ಎಡಭಾಗ, ಈ ಕಡೆ ಇರೋದು ಹೃದಯದ ಬಲಭಾಗ. ಹೃದಯದ ಎಡಭಾಗಕ್ಕೆ ಯಾವ ರಕ್ತ ಎಂಟ್ರಿ ಆಗೋದು? ಅಶುದ್ಧ ರಕ್ತ, ಅಂದ್ರೆ ದೇಹದ ಎಲ್ಲಾ ಭಾಗದಿಂದ ಬಂದ್ರು ಅಶುದ್ಧ ರಕ್ತ ಎಂಟ್ರಿ ಆಗೋದು. ಇದು ಹೃದಯದ ಮೇಲ್ಭಾಗದಿಂದ ಅಶುದ್ಧ ರಕ್ತ ಎಂಟ್ರಿ ಆಗೋದು. ಸೊ ಇದಕ್ಕೆ ನಾವು ಸುಪೀರಿಯರ್ ವೆನಕೇವ ಅಂತ ಕರಿತೀವಿ. ಇದು ಹೃದಯದ ಕೆಳಭಾಗದಲ್ಲಿಂದ ಬರುವ ಅಶುದ್ಧ ರಕ್ತವನ್ನು ತಂದು ಹೃದಯಕ್ಕೆ ಹಾಕೋದು. ದಟ್ ಮೀನ್ಸ್ ಇನ್ಫೀರಿಯರ್ ವೆನಕೇವ, ಸುಪೀರಿಯರ್ ವೆನಕೇವ, ಇನ್ಫೀರಿಯರ್ ವೆನಕೇವ. ದಟ್ ಮೀನ್ಸ್ ಡಿಆಕ್ಸಿಡೇಟೆಡ್ ಬ್ಲಡ್ ವಿಲ್ ಎಂಟರ್ ದಿಸ್ ಸೈಡ್. ಇನ್ನು ಈ ಕಡೆ ಬನ್ನಿ, ಹೃದಯದ ಈ ಭಾಗದಲ್ಲಿ. ಸೊ ಹೃದಯದ ಈ ಭಾಗದಲ್ಲಿ ಇಲ್ಲಿದೆಲ್ಲ ಕಾಣಿಸುತ್ತಲ್ಲ ನಿಮಗೊಂದು ಚೇಂಬರ್, ಬ್ಲಡ್ ವೆಸಲ್. ಸೊ ಈ ಬ್ಲಡ್ ವೆಸಲ್ಸು ಹೃದಯಕ್ಕೆ ಶ್ವಾಸಕೋಶದಿಂದ ಬರುವ ಶುದ್ಧ ರಕ್ತವನ್ನು ತಗೊಂಡು ಬರುತ್ತೆ. ದಟ್ ಮೀನ್ಸ್ ಆಕ್ಸಿಡೇಟೆಡ್ ಬ್ಲಡ್ ಫ್ರಮ್ ದ ಲಂಗ್ಸ್ ಎಂಟರ್ಸ್ ಇನ್ಸೈಡ್ ದ ಹಾರ್ಟ್ ಫ್ರಮ್ ದೀಸ್ ಬ್ಲಡ್ ವೆಸಲ್ಸ್, ಅಂಡ್ ದೀಸ್ ಬ್ಲಡ್ ವೆಸಲ್ಸ್ ವಿ ವಿಲ್ ರೆಫರ್ ದಮ್ ಆಸ್ ಪಲ್ಮೋನರಿ ವೇನ್ಸ್. These are the pulmonary veins and these are the vena cava. Vena cava and pulmonary veins, all of these are the veins
ವೇನ್ಸ್ ವರ್ಕ್ ಏನಂದ್ರೆ ಹೃದಯಕ್ಕೆ ರಕ್ತವನ್ನ ತಂದು ಹಾಕೋದಂತ. ಸೊ ಈ ಕಡೆಯಿಂದ ರಕ್ತ ಬಂತು, ಇಲ್ಲೊಂದು ಚೇಂಬರ್ ಕಾಣಿಸುತ್ತಲ್ಲ ನಿಮಗೆ. ಸೊ ಈ ಚೇಂಬರ್ಗೆ ನಾವು ರೈಟ್ ಆರಿಕಲ್ ಅಂತ ಕರಿತೇವೆ. ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್. ಟೋಟಲ್ ಹೌ ಮೆನಿ ಚೇಂಬರ್ಸ್? 4 ಚೇಂಬರ್ಸ್. ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್, ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್. ಹೌದಾ? ಆರಿಕಲ್ ಕೆಲಸ ಏನು? ಆರಿಕಲ್ಸ್ ವರ್ಕ್ ಇಸ್ ರಿಸೀವಿಂಗ್ ಆಫ್ ದ ಬ್ಲಡ್, ವೆಂಟ್ರಿಕಲ್ಸ್ ವರ್ಕ್ ಇಸ್ ಪಂಪಿಂಗ್ ಆಫ್ ದ ಬ್ಲಡ್. ಸೊ 2 ಚೇಂಬರ್ಸ್ ಬ್ಲಡ್ ಅನ್ನ ಪಂಪ್ ಮಾಡ್ತೇವೆ. ಮತ್ತು ಯೂಶುವಲ್ ಆಗಿ ಆರಿಕಲ್ಸ್ಗಿಂತನೂ ವೆಂಟ್ರಿಕಲ್ಸ್ ಚೇಂಬರ್ಸ್ ಸೈಜ್ ಬಿಗ್ಗರ್ ಆಗಿರೋದು. Why? Because those are going to pump the blood and the wall of the ventricles also thicker compared to the auricles. thick ಆಗಿರೋದಂತ, ರೈಟ್? ಈಗ ಇಲ್ಲಿ ನಾವು ಕವಾಟಗಳನ್ನು ನೋಡ್ತಾ ಇದ್ವಿ, ಹೃದಯದ ಕವಾಟಗಳಂತ. ಹೌದಾ? ದ್ವಿದಳ ಕವಾಟ, ತ್ರಿದಳ ಕವಾಟ ಅಂತ ಬರ್ತಿದ್ದೆ. ಸೊ ಹಿಯರ್ ವಿ ಆರ್ ಹ್ಯಾವಿಂಗ್ ದ ವಾಲ್ಸ್. ದ ಬ್ಲಡ್ ಎಂಟರ್ಸ್ ದಿಸ್ ಸೈಡ್, oxygenated blood, this side deoxygenated blood enters. When heart is going to contract ಮಾಡಿದ ತಕ್ಷಣ ಬ್ಲಡ್ ಹೊರಗಡೆ ಬರುತ್ತೆ. ಈ ಕಡೆಯಿಂದ ಬರೋ ಬ್ಲಡ್ ಯಾವುದು? ಈ ಕಡೆ ಹೋಗುತ್ತದೆ, ಬ್ಲಡ್ ಹೊರಗಡೆ ಹೋಯಿತು. ಸೊ ದಿಸ್ ವಿ ವಿಲ್ ರೆಫರ್ ಇಟ್ ಆಸ್, ಈ ಕಡೆ ನೋಡ್ರಿ, ಇಲ್ಲಿಂದ ಬಂತು. ಇಲ್ಲಿರೋ ಬ್ಲಡ್ ಈ ವೈಟ್ ಪೈಪ್ಲಿಂದ ಹೊರಗಡೆ ಹೋಗ್ತಿತ್ತು. ಇಲ್ಲಿರೋ ಬ್ಲಡ್ ಯಾವುದು? ಅಶುದ್ಧ ರಕ್ತ. ಅಶುದ್ಧ ರಕ್ತ ಎಲ್ಲಿಗೆ ಹೋಗಬೇಕು? ಶ್ವಾಸಕೋಶಕ್ಕೆ, ದಟ್ ಮೀನ್ಸ್ ಟು ದ ಲಂಗ್ಸ್. ಲಂಗ್ಸ್ ಹೋಗೋ ಟೈಮ್ದಲ್ಲಿ ಈ ಪೈಪ್ಲಿಂದ, ಬ್ಲಡ್ ವೆಸಲಿಂದ ಹೊರಗಡೆ ಹೋಯಿತು. ಸೊ ದಿಸ್ ಈಸ್ ಪಲ್ಮೋನರಿ ಆರ್ಟರಿ. ಇದೇನಿದು? ಪಲ್ಮೋನರಿ ಆರ್ಟರಿ. ಸೊ ಈ ಕಡೆಯಿಂದ ಶುದ್ಧ ರಕ್ತ ಪಂಪ್ ಆದ ತಕ್ಷಣ ಹೊರಗಡೆ ಹೋಯ್ತು ಇದ್ರ ಮೂಲಕ. ಸೊ ಇದೇನಿದು? ಅವೋರ್ಟ. ದಟ್ ಮೀನ್ಸ್ ದ ಬಿಗ್ಗೆಸ್ಟ್ ವೆಸಲ್ ಇನ್ ಅವರ್ ಬಾಡಿ, ಅವೋರ್ಟ. ಸೊ ಈ ಅವೋರ್ಟ್ ಆಗಲಿ, ಪಲ್ಮೋನರಿ ವೇನ್ ಆಗಲಿ, ವೆನಕೇವ ಆಗಲಿ, ಪಲ್ಮೋನರಿ ವೇನ್ಸ್ ಆಗಲಿ, ಇದಕ್ಕೆ ಕನ್ನಡದಲ್ಲಿ ನೀವು ಏನಂತ ಕರಿತಿದ್ರು ಒಂದ್ಸಾರಿ ನೋಡ್ಕೊಂಡ್ರೆ ಡೈಗ್ರಾಮ್ದಲ್ಲಿ. ಬಟ್ ಭಾಗಗಳಿರೋದು ಹೀಗೆ. ಕನ್ನಡದಲ್ಲಿ ಸ್ಟಡಿ ಮಾಡಲಿ, ಇಂಗ್ಲೀಷ್ನಲ್ಲಿ ಸ್ಟಡಿ ಮಾಡಲಿ, ಭಾಗಗಳು ಇರೋದು ಹೀಗೆ. ಹೌದಾ? ಸೊ ಈಗ ಬ್ಲಡ್ ಹೊರಗಡೆ ಹೋಗೋ ಟೈಮ್ದಲ್ಲಿ, ಹೃದಯ ಬಿಟ್ಟು ಬ್ಲಡ್ ಹೊರಗಡೆ ಹೋಗೋ ಟೈಮ್ದಲ್ಲಿ ಆವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ, BP ಜಾಸ್ತಿ ಇರುತ್ತೆ. ಸೊ ಅದೇ ಬ್ಲಡ್ ಹಾರ್ಟ್ ಒಳಗಡೆ ಎಂಟ್ರಿ ಆಗೋ ಟೈಮ್ದಲ್ಲಿ, ರಕ್ತನಾಳದ ಮೂಲಕ ಒಳಗಡೆ ಎಂಟ್ರಿ ಆಗೋ ಟೈಮ್ದಲ್ಲಿ ಬ್ಲಡ್ ಪ್ರೆಷರ್ ಕಡಿಮೆ ಇರುತ್ತೆ. ಅಂದರೆ ನಾವು 2 ಥರ ಬ್ಲಡ್ ಪ್ರೆಷರ್ ನೋಡ್ತೀವಿ. ಒಂದು ಲೋ ಬ್ಲಡ್ ಪ್ರೆಷರು, ಇನ್ನೊಂದು ಹೈ ಬ್ಲಡ್ ಪ್ರೆಷರ್ ಯೂಶಲ್ ಆಗಿ. ಸೊ ಲೋ ಬ್ಲಡ್ ಪ್ರೆಷರ್ ಯಾವಾಗಿರುತ್ತೆ? ಹಾರ್ಟು ವಿಕಸನ ಆದಾಗ, ಹಾರ್ಟು ರೆಸ್ಟಿಗೆ ಬಂದಾಗ, ಆ ಟೈಮ್ದಲ್ಲಿ, ಅಂದರೆ ಹಾರ್ಟದ ಕವಾಟಗಳು, ಹೃದಯದ ಕವಾಟಗಳು ಶಾಂತ ಸ್ಥಿತಿಗೆ ಬಂದಾಗ ಆವಾಗ ಬ್ಲಡ್ ಪ್ರೆಷರ್ ಕಡಿಮೆ ಇರುತ್ತೆ ಯಾವುದೋ ರಕ್ತನಾಳಗಳಲ್ಲಿ. ಅದೇ ಹೃದಯ ಸಂಕೋಚನಗೊಂಡಂದು, ವೆನ್ ದ ಹಾರ್ಟ್ ಗೆಟ್ ಕಾಂಟ್ರಾಕ್ಟೆಡ್ ಅಟ್ ದ ಟೈಮ್, ಸೊ ಇನ್ಸೈಡ್ ದ ಬ್ಲಡ್ ಪ್ರೆಷರ್ ವಾಟ್ ಎವರ್ ದ ಬ್ಲಡ್ ಈಸ್ ಫ್ಲೋಯಿಂಗ್, ಸೊ ದೇರ್ ಬ್ಲಡ್ ಪ್ರೆಷರ್ ಈಸ್ ಮೋರ್. ಅಂದರೆ ಹಾರ್ಟ್ ಸಂಕೋಚನ ಆದಾಗ ರಕ್ತನಾಳಗಳಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಇರುತ್ತೆ. ಹಾರ್ಟ್ ನಾರ್ಮಲ್ ಸ್ಟೇಜ್ ಬಂದಾಗ, ಅಂದರೆ ರಕ್ತವನ್ನು ತುಂಬಿಕೊಳ್ಳೋ ಟೈಮ್ದಲ್ಲಿ ಬ್ಲಡ್ ವೆಸಲ್ಗಳಲ್ಲಿ ಸೊ ರಕ್ತ ಅಂದರೆ ಬ್ಲಡ್ ಪ್ರೆಷರ್ ಕಡಿಮೆ ಇರೋದಂತ. ಹೌದಾ? ಈಗ ಈ ಬ್ಲಡ್ ಪ್ರೆಷರ್ ರಿಲೇಟೆಡ್ ಓಕೆನಾ? ಈಗ ಈ ಬ್ಲಡ್ ಪ್ರೆಷರನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ಇಲ್ಲೊಂದು ಡಿವೈಸ್ ಇದೆ, ವೆರಿ ಇಂಟ್ರೆಸ್ಟಿಂಗ್ ಡಿವೈಸ್. ಸೊ ಆಸ್ ಆಲ್ರೆಡಿ ದಿಸ್ ಇಸ್ ದ ಚಾರ್ಟ್ ರಿಲೇಟೆಡ್ ಟು ದ ಹ್ಯೂಮನ್ ಡಯಾಗ್ರಾಮೆಟಿಕ್ ರಿಪ್ರೆಸೆಂಟೇಷನ್. ಕಟ್ ಮಾಡಿದ್ರೆ ಹ್ಯೂಮನ್ ಹಾರ್ಟ್ ಕಟ್ ಮಾಡಿದ್ರೆ ಹೆಂಗೆ ಕಾಣಿಸಿದೆ. ನಾನು ಇದೇ ಚಾರ್ಟಲ್ಲಿ ಇಲ್ಲಿ ಸಿಂಪಲ್ ಆಗಿ ಮಾಡೆಲ್ ಪಾಯಿಂಟ್ ಆಫ್ ವ್ಯೂ ತೋರಿಸಿದ್ದೀನಿ, ರೈಟ್? ಆ್ಯಂಡ್ ಇದ್ರ ಜೊತೆಗೆ ಸಾಕಷ್ಟು ಚಾರ್ಟ್ಸ್ಗಳು ಕೂಡ ಇದೆ. ಇಲ್ಲಿ ಹ್ಯೂಮನ್ ಹಾರ್ಟ್ ಇದೆ, ರೈಟ್? ಸೊ ಇಲ್ಲಿ ನಮ್ಮದು ಅದೇ ಹ್ಯೂಮನ್ ಹಾರ್ಟ್ ಅಲಾಂಗ್ ವಿತ್ ದ ಬ್ಲಡ್ ವೆಸಲ್ಸ್ ಅದು ಯಾವ ರೀತಿ ಅರೇಂಜ್ಮೆಂಟ್ ಆಗಿದೆ ಅಂತ. ಸೊ ಇಲ್ಲಿ ಎಕ್ಸ್ಕ್ರೀಟರಿ ಸಿಸ್ಟಮ್, ವಿಸರ್ಜನಾಂಗ ವ್ಯೂಹದ ಡಯಾಗ್ರಾಮ್ ಇದೆ. ಇಲ್ಲಿ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್, ಅದೇ ಹ್ಯೂಮನ್ ಎಕ್ಸ್ಕ್ರೀಟರಿ ಸಿಸ್ಟಮ್ದು ಅನಾಟಮಿಕಲ್ ಪಾರ್ಟ್ ಇಲ್ಲಿ ತೋರಿಸಿರೋದು. ನೆಕ್ಸ್ಟ್ ಒನ್ ಇಲ್ಲಿ ಹ್ಯೂಮನ್ ಸ್ಕೆಲೆಟಲ್ ಸಿಸ್ಟಮ್ ಇದೆ, ಹ್ಯೂಮನ್ ಸ್ಕೆಲೆಟಲ್ ಸಿಸ್ಟಮ್, ಅಸ್ಥಿ ಪಂಜರ. ನೆಕ್ಸ್ಟ್ ಒನ್ ವಿ ಆರ್ ಹ್ಯಾವಿಂಗ್ intestine, colon portion, large intestine, small intestine, along with the stomach and the liver. So that means the digestive system, human digestive system we are having right now. And the next one we are having the respiratory system, Shoshanga Yuha, human respiratory system, right? So ಅದೇ ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್ನ ಅಲ್ಲಿಯೋ ಪೋರ್ಷನ್ ಸಪ್ರೇಟ್ ಮಾಡಿ ತೋರಿಸಿದ್ದು. ಓಕೆ, ಇರಲಿ. ಸೊ ಈಗ ಬ್ಲಡ್ ಪ್ರೆಷರ್ನ ಚೆಕ್ ಮಾಡೋದು ಯಾವ ರೀತಿ ಅಂತ ನೋಡಿ. ಸೊ ಹಿಯರ್ ರೈಟ್ ನೌ ಐ ಆಮ್ ಹ್ಯಾವಿಂಗ್ ಒನ್ ಡಿವೈಸ್. And the name of this device is blood pressure monitor, electronic blood pressure monitor, right?
ಸೊ ಇಲ್ಲಿ ಎಲೆಕ್ಟ್ರಾನಿಕ್ ಬ್ಲಡ್ ಪ್ರೆಷರ್ ಮಾನಿಟರ್ದಲ್ಲಿ ಈ ಡಿವೈಸ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಹಾಸ್ಪಿಟಲ್ ನೋಡಿರ್ತಾರ, ಈ ತರ ಒಂದು ಬೆಲ್ಟ್ ಅನ್ನು ನೋಡಿರ್ತಾರ, ಒಂದು ಟ್ಯೂಬ್ ಅನ್ನು ನೋಡಿರ್ತಾರ. ಬಟ್ ಈ ಡಿವೈಸ್ ಬದಲಾಗಿ ನಮಗೆ ಅಲ್ಲೊಂದು ಬಾಕ್ಸ್ ಕಾಣಿಸುತ್ತೆ, ಅಂತ ರೆಕ್ಟಾಂಗ್ಯುಲರ್ ಬಾಕ್ಸ್, ಅಂದ್ರೆ ಕ್ಲೋಸ್ ಮಾಡಬಹುದು ಆ ಬಾಕ್ಸ್ ಅನ್ನು. ಆ ಬಾಕ್ಸ್ ಅನ್ನ ನಾವು ಓಪನ್ ಮಾಡಿದ್ರೆ ಒಂದು ಸೈಡ್ ನಮಗೆ ಥರ್ಮೋಮೀಟರ್ ಸ್ಕೇಲ್ ಕಾಣಿಸುತ್ತೆ. ಬಟ್ ಇಲ್ಲಿ ಸಾರಿ, ನಾಟ್ ಥರ್ಮೋಮೀಟರ್ ಸ್ಕೇಲ್, HG ಸ್ಕೇಲ್, ಪಾದರಸದ ಒಂದು ಸ್ಕೇಲ್ ಕಾಣಿಸುತ್ತೆ. ಇಲ್ಲಿ ಪಾದರಸ ಸ್ಕೇಲ್ ಬದಲಾಗಿ ಈ ಡಿವೈಸ್ ಇದೆ, ಅದಷ್ಟೇ ಡಿಫ್ರೆನ್ಸ್ ಇರೋದು. ಮತ್ತು ಅಲ್ಲಿ ಒಂದು ಪಂಪ್ ಅನ್ನು ಯೂಸ್ ಮಾಡ್ತಿದ್ರಲ್ಲಿ, ಹೌದಾ, ಬ್ಲಡ್ ಪ್ರೆಷರ್ ನ ಇನ್ಕ್ರೀಸ್ ಮಾಡಿ ಅದನ್ನ ಮಾನಿಟರ್ ಮಾಡೋ ಸಲುವಾಗಿ ಒಂದು ಪಂಪ್ ಯೂಸ್ ಮಾಡ್ತಿದ್ರು. ಬಟ್ ಇಲ್ಲಿ ಆ ಪಂಪ್ ಕೆಲಸನ ಈ ಟೋಟಲ್ ಡಿವೈಸ್ ವರ್ಕ್ ಮಾಡುತ್ತಂತಂದ್ರೆ ಆಟೋಮೆಟಿಕಲಿ ರೆಗ್ಯುಲೇಟೆಡ್ ಬೈ. ಸೊ ಹಿಯರ್ ಲೆಟ್ ಅಸ್ ಸಿ ರೈಟ್ ನೌ, ಹಿಯರ್ on the device is there here. So zoom it. So this is blood pressure monitor. ನೀವು ಇಲ್ಲಿ ನೋಡಬಹುದು SYS, right? SYS means systolic blood pressure. DIA diastolic blood pressure. ಏನು ಹಂಗಂದ್ರೆ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತಂದ್ರೆ ನಾನು ಜಸ್ಟ್ ಹೇಳಿದೆ, ಹೃದಯದ ಭಾಗಗಳು ಸಂಕೋಚನಗೊಂಡಾಗ ರಕ್ತನಾಳಗಳಲ್ಲಿ ಇರುವಂತಹ ಬ್ಲಡ್ ಪ್ರೆಷರ್ ಅಂದ್ರೆ ಸಿಸ್ಟೋಲಿಕ್. ಡಯಾಸ್ಟೋಲಿಕ್ ಅಂತಂದ್ರೆ ಹೃದಯದ ಭಾಗಗಳು, ಕವಾಟಗಳು, ದಟ್ ಮೀನ್ಸ್ ಹಾರ್ಟ್ ಚೇಂಬರ್ಸ್. ವೆನ್ ಹಾರ್ಟ್ ಚೇಂಬರ್ಸ್ ಆರ್ ಇನ್ ದ ರಿಲ್ಯಾಕ್ಸಿಂಗ್ ಮೋಡ್ ಅಟ್ ದ ಟೈಮ್, ವಾಟ್ ಈಸ್ ದ ಬ್ಲಡ್ ಪ್ರೆಷರ್ ರೆಕಾರ್ಡೆಡ್ ಇನ್ ದ ಬ್ಲಡ್ ವೆಸಲ್ಸ್. ಅಂದ್ರೆ ಹೃದಯದ ಕವಾಟಗಳು ವಿಕಸನಗೊಂಡಾಗ, ನಾರ್ಮಲ್ ಸ್ಟೇಜಿಗೆ ಬಂದಾಗ ರಕ್ತನಾಳಗಳಲ್ಲಿ ರಕ್ತ ಹರಿಯೋ ಟೈಮ್ದಲ್ಲಿ ಎಷ್ಟು ಬ್ಲಡ್ ಪ್ರೆಷರ್ ಇರುತ್ತಂತ, ಅದು ಡಯಾಸ್ಟೋಲ್. ಇದು ಸಿಸ್ಟೋಲು, ಇದು ಡಯಾಸ್ಟೋಲ್. ಸಿಂಪಲ್ ಆಗಿ ಹೇಳ್ತೀನಿ, ಇದು ಸಂಕೋಚನಗೊಂಡಾಗ ಬ್ಲಡ್ ಪ್ರೆಷರ್ ನಮ್ಗೆ ಎಷ್ಟು ಕಾಣಿಸುತ್ತಂತ. ಏನು ಸಂಕೋಚನಗೊಂಡಾಗ? ಹಾರ್ಟ್ ಸಂಕೋಚನಗೊಂಡಾಗ. ಡಯಾಸ್ಟೋಲ್ ಅಂತಂದ್ರೆ ಹಾರ್ಟ್ ನಾರ್ಮಲ್ ಸ್ಟೇಜಿಗೆ ಬಂದಾಗ ಬ್ಲಡ್ ಪ್ರೆಷರ್ ಎಷ್ಟಿರುತ್ತಂತ, ಸಿಸ್ಟೋಲ್, ಡಯಾಸ್ಟೋಲ್. ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇರೋದು, ಬ್ಲಡ್ ಪ್ರೆಷರ್ ಕಡಿಮೆ ಇರೋದು, ಇವೆರಡನ್ನ ಸೇರಿಸ್ಕೊಂಡು ನಾವು ಒಂದು ರೇಂಜ್ ಅಂತ ಹೇಳ್ತೀವಿ. ಆ ರೇಂಜ್ಗೆ ನಾವು ನಾರ್ಮಲ್ ಬ್ಲಡ್ ಪ್ರೆಷರ್ ರೇಂಜ್ ಅಂತ ಕರಿತೀವಿ. ಯೂಶಲ್ ಆಗಿ ಒಬ್ಬ ಪರ್ಸನ್ ಹೆಲ್ದಿ ಇದ್ದಂತಂದ್ರೆ, ನಾರ್ಮಲ್ ಆಗಿದ್ದಂದ್ರೆ ಅವನ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಎಷ್ಟು ಬರಬೇಕು? 120. ಏನದು 120 ಅನ್ನೋ ನಂಬರು? 120 mm of Hg. mm of Hg ಇಲ್ಲಿದೆ ನೋಡಿ, mm of Hg ಇದು ರೀಡಿಂಗ್. ಇದು mm of Hg ಅಂದ್ರೆ ಮಿಲಿಮೀಟರ್ ಆಫ್ ಮರ್ಕ್ಯೂರಿ, ದಟ್ ಈಸ್ ಅ ರೈಸಿಂಗ್ ಇನ್ ದ ಮೀಟರ್. ಇಲ್ಲಿ ಮರ್ಕ್ಯೂರಿ ಬದಲಾಗಿ ಈ ತರ ಒಂದು ಡಿವೈಸ್ ಅನ್ನು ಯೂಸ್ ಮಾಡಿದ್ದೇವೆ. ಇಲ್ಲಿ ಸ್ಕೇಲ್, ಮರ್ಕ್ಯೂರಿ ಸ್ಕೇಲ್ದಲ್ಲಿ ಎಷ್ಟು ಬ್ಲಡ್ ಪ್ರೆಷರ್ ರೈಸ್ ಆಗುತ್ತೋ ಅದನ್ನ ನಾವಿಲ್ಲಿ ನಂಬರ್ ತರ ನೋಡ್ತೀವಿ ಇಲ್ಲಿ, ಹೌದಾ. ಮತ್ತಿನ್ನೊಂದು, ಇಲ್ಲಿ ಬ್ಲಡ್ ಪ್ರೆಷರ್ ಕೌಂಟ್ ಮಾಡೋದ್ರ ಜೊತೆಗೆ ಇನ್ನೊಂದು ಈ ಡಿವೈಸ್ ಅಂತ ಏನ್ ಚೆಕ್ ಮಾಡಬಹುದು ಅಂತಂದ್ರೆ ಹಾರ್ಟ್ ಬೀಟ್. ಪರ್ ಮಿನಿಟ್ ಹಾರ್ಟ್ ಬೀಟ್ ಎಷ್ಟು ಆಗ್ಬೇಕಂತ. ಯೂಶಲಿ ಪರ್ ಮಿನಿಟ್ ಹಾರ್ಟ್ ಬೀಟ್ ಈಸ್ 72. ಇದು ಹೆಲ್ದಿ ಪರ್ಸನ್ ನಾರ್ಮಲ್ ಕಂಡೀಷನ್ದಲ್ಲಿ 72,000 ಹೃದಯ ಬಡಿತ ಆಗಬೇಕು. ಅದು ಎಷ್ಟಾಗುತ್ತೆ ಅಂತ ಕೂಡ ಚೆಕ್ ಮಾಡ್ಬೋದು. ಎರಡನ್ನ ಚೆಕ್ ಮಾಡೋದು, ಒಂದು ಬ್ಲಡ್ ಪ್ರೆಷರು, ಇನ್ನೊಂದು ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡ್ಬೋದು. ಸೊ ಈಗ ಒಂದು ಡೆಮಾನ್ಸ್ಟ್ರೇಷನ್ ನೋಡೋಣ ಅಂತೀವಿ. ಇನ್ನೊಂದು ಸಲ ಹೇಳ್ತೀನಿ, ದಿಸ್ ಈಸ್ ಆರ್ಮ್ ಕಪ್. ಇದಕ್ಕೆ ಆರ್ಮ್ ಕಪ್ ಅಂತ ಕರೀತಾರೆ. ಬೆಲ್ಟ್ ಇದೆ ಆರ್ಮ್ ಕಪ್. ದಿಸ್ ಈಸ್ ಟ್ಯೂಬ್, ರೈಟ್? ಆರ್ಮ್ ಕಪ್ ಅಂಡ್ ಏರ್ ಟ್ಯೂಬ್, ದಿಸ್ ಒನ್. ಅಂಡ್ ದಿಸ್ ದ ಬಾಡಿ, ಏರ್ ಟ್ಯೂಬ್ ಅಂಡ್ ಆರ್ಮ್ ಕಪ್, ಇಷ್ಟು ಸೇರಿಸ್ಕೊಂಡೇ ಈ ಡಿವೈಸ್ ಆಗಿರೋದು. ಈಗ ನಾನು ನನ್ನ ಬ್ಲಡ್ ಪ್ರೆಷರ್ ಅನ್ನ ಚೆಕ್ ಮಾಡ್ತೀನಿ ಎಷ್ಟು ಬರ್ಬೋದು ಅಂತ, ರೈಟ್? ಸ್ವಲ್ಪ ಟೈಟ್ ಆಗಿ ಸುತ್ಕೊಂಡಿದ್ವಿ. ಸೊ ಟೈಟ್ ಆಗಿ ಸುತ್ಕೊಂಡು ಮೀನಿಂಗ್ ಏನು, ಒಳಗಡೆ ಬ್ಲಡ್ ಪ್ರೆಷರ್ ಅಂದ್ರೆ ಬ್ಲಡ್ ವೆಸಲ್ಸ್ ಗಳಲ್ಲಿ ಏನು ಬ್ಲಡ್ ಫ್ಲೋ ಆಗ್ತಿರ್ತಲ್ಲ, ಆ ಫ್ಲೋ ಆಗೋ ಬ್ಲಡ್ ಇಂಟೆನ್ಸಿಟಿನ ನಾವು ಜಾಸ್ತಿ ಮಾಡಿದ್ರೆ ನಮಗೆ ಸಿಸ್ಟೋಲಿಕ್, ಡಯಾಸ್ಟೋಲಿಕ್ ನಾರ್ಮಲ್ ಆಗಿ ಸಿಗುತ್ತಂತ. ಈಗ ನಾನು ಆಕ್ಚುಲಿ ಇದನ್ನಿಷ್ಟು ಟೈಟ್ ಆಗಿ ಸುತ್ತೀನಿ ಅಂದ್ರೆ ಮೀನಿಂಗ್ ಏನು, ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅನ್ನು ಕರೆಕ್ಟ್ ಆಗಿ ಸಿಗಬೇಕು. ನಾನು ಇದು ಲೂಸ್ ಆಯಿತು ಅಂದ್ರೆ ಡಯಾಸ್ಟೋಲಿಕ್ ಆಟೋಮೆಟಿಕಲಿ ಸಿಗುತ್ತೆ ನನಗೆ, ರೈಟ್? ಓಕೆ, ನನ್ನ ಕೈಯನ್ನು ನಾರ್ಮಲ್ ಆಗಿ ಸ್ಟೇಟ್ ಕಂಡೀಷನ್ ಅಲ್ಲಿ ಇಟ್ಕೊಂಡಿದ್ದೀನಿ. ಮತ್ತಿನ್ನೊಂದು, ಇಲ್ಲಿ ತೋರಿಸೋ ರೀಡಿಂಗು ನನ್ನ ಬಾಡಿ ಪೊಸಿಷನ್ ಈ ಸದ್ಯಕ್ಕೆ ಯಾವ ರೀತಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ಸರೌಂಡಿಂಗ್ ಸಿಚುವೇಶನ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನನ್ನ ಬಾಡಿ ಕಂಡೀಷನ್ ಹೆಂಗಿದೆ ಅಂತ, ನಾನು ಎಕ್ಸೈಟ್ ಆಗಿದ್ದೀನೋ, ನಾರ್ಮಲ್ ಆಗಿದ್ದೀನೋ, ಕೂಲ್ ಆಗಿದ್ದೀನೋ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ರೈಟ್? ಸೊ ಇಲ್ಲಿ ಜುಮಿಟ್ಸ್ ಒಂದು, ಇಲ್ಲಿ ಆನ್ ಆಫ್ ಒಂದು ಬಟನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಓಲ್ಡ್ ರಿಸಲ್ಟ್ ಅನ್ನು ನೋಡ್ಲಿಕ್ಕೆ ಇಲ್ಲೊಂದು ಬಟನ್ ಇದೆ, ನೆಕ್ಸ್ಟ್ ರಿಸಲ್ಟ್ ಅನ್ನು ನೋಡ್ಲಿಕ್ಕೆ ಇನ್ನೊಂದು ಬಟನ್ ಇದೆ. ಓಕೆ, ನಾನು ಜಸ್ಟ್ ಆನ್ ಮಾಡ್ತೇನೆ. ಆನ್ ಮಾಡಿದ ತಕ್ಷಣ ನೋಡಿ, ನೀವಲ್ಲಿ ನೋಡ್ತಾ ಇರಿ ರೀಡಿಂಗ್ಸ್.
ನಿಮ್ಗೆ ರೀಡಿಂಗ್ ಕಾಣಿಸುತ್ತಾ ಇಲ್ಲಿ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ 134. ನಾನು ಎಷ್ಟು ಅಂತ ಹೇಳಿದೆ 120 ಬರಬೇಕು. ಅದು ಇಲ್ಲಿ 120ಗಿಂತ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿ ಇದೆ ಅಂದರೆ ಇದು ನಾರ್ಮಲ್ ರೇಂಜ್ ಅಂತ. ಡಯಾಸ್ಟೋಲಿಕ್ ಪ್ರೆಷರ್ ಅಂದರೆ ಬ್ಲಡ್ ಪ್ರೆಷರು ರಕ್ತನಾಳಗಳಲ್ಲಿ ರಕ್ತ ನಿಧಾನವಾಗಿ ಹರಿಯೋ ಟೈಮ್ದಲ್ಲಿ ಎಷ್ಟಿರುತ್ತೆ ಅಂತ. ನಾನೊಂದು 80 ಅಂತ ಹೇಳಿದ್ದೆ, ಅಲ್ಲಿ 87 ಬಂದಿದೆ. ದಟ್ ಮೀನ್ಸ್ +10 ಆರ್ -10. ಓಕೆ, ಸೊ ಇದು ನಾರ್ಮಲ್ ರೇಂಜ್ ಅಂತ, ಅಂದರೆ ನಿಯರ್ ಟು ದ ನಾರ್ಮಲ್ ರೇಂಜ್. ಇಲ್ಲಿ ನೋಡಿ ಪಲ್ಸ್ ಅಂತಿದೆ, PULS, ಪಲ್ಸ್ ಅಂತಂದ್ರೆ ಹೃದಯ ಬಡಿತ ಪರ್ ಮಿನಿಟ್, ಅಂದರೆ 1 ನಿಮಿಷಕ್ಕೆ ಎಷ್ಟು ಪಲ್ಸಸ್ ಆಗ್ತಾವಂತ. ಎಷ್ಟಿದೆ ಇಲ್ಲಿ 88. ಎಷ್ಟಿರಬೇಕಾಗಿತ್ತು ನಾರ್ಮಲ್ ಅಂದರೆ 72. ಅಂದರೆ ನಾನು ಅಬ್ನಾರ್ಮಲ್ ಇದ್ದೀರಾ ಇಲ್ಲಿ, ಹೆಂಗಿದೆ ನನ್ನ ಬಾಡಿ, ಹೆಂಗಿದೆ ಹಾರ್ಟ್ ಬೀಟ್ ಹೆಂಗಿದೆ, ಈಗ 72 ಇರಬೇಕಾಗಿತ್ತು, ಅಲ್ಲಿ 88 ಇದೆ. ನಾನು ಅದನ್ನೇ ಹೇಳಿದ್ದು. ನಾನು ಈಗ ನಿಮ್ಮ ಜೊತೆ ಮಾತಾಡೋ ಟೈಮ್ದಲ್ಲಿ ಸ್ವಲ್ಪ ಎಕ್ಸೈಟ್ಮೆಂಟಾಗಿ ಮಾತಾಡ್ತಿದ್ದೀನಿ. ಎಕ್ಸೈಟ್ಮೆಂಟಾಗಿ ಮಾತಾಡಿದ ಸಲುವಾಗಿ ಸೊ ನಾನು ಸ್ವಲ್ಪ ಟೆನ್ಷನ್ ತೊಗೊಂಡಿದ್ದ ಸಲುವಾಗಿ ಅಲ್ಲಿ 88 ಬಂದಲ್ಲಿ. ಆ್ಯಕ್ಚುಲಿ ಅಲ್ಲಿ 88 ಬರೋದಿಲ್ಲ. ನಾನು ಆಗಾಳೆ ಇದನ್ನು ಡೆಮಾನ್ಸ್ಟ್ರೇಷನ್ ಮಾಡೋ ಟೈಮ್ದಲ್ಲಿ ಚೆಕ್ ಮಾಡಿದಾಗ ಅಲ್ಲಿ 74 ಬಂದಿತ್ತು. ಸ್ವಲ್ಪ ಈ ನನ್ನ ಬಾಡಿ ಸ್ವಲ್ಪ ಎಕ್ಸೈಟೆಡ್ ಕಂಡೀಷನ್ದಲ್ಲಿರೋ ಸಲುವಾಗಿ ಅಲ್ಲಿ 88 ಅಂತ ಬಂತು. ಸೊ ವಿ ಕ್ಯಾನ್ ಕೌಂಟ್ ದಿ ಹಾರ್ಟ್ ಬೀಟ್ per minute and diastolic pressure and a systolic pressure, right? So this is my reading. Okay, and one more device I am having today for you. So that is thermometer. What is the device? Thermometer ಅಂದ್ರೆ ತಾಪಮಾಪಕ ಅಂತ ಕರಿತಿದ್ವಿ ನಾವು, ಹೌದಾ? ದೇಹದ ಉಷ್ಣಾಂಶವನ್ನು ಚೆಕ್ ಮಾಡೋ ಟೈಮ್ದಲ್ಲಿ ಥರ್ಮೋಮೀಟರ್ ಅಂತ ಯೂಸ್ ಮಾಡ್ತೀವಿ. ಇದಕ್ಕಿಂತನೂ ಕೆಲವೊಂದು ಟೈಮ್ ಸ್ವಲ್ಪ ಡಿವೈಸ್ ಚಿಕ್ಕದಾಗಿರುತ್ತೆ, ಅದನ್ನು ಡಾಕ್ಟರ್ಸು ಯಾವುದಾದ್ರೂ ಪೇಷಂಟಿಗೆ ಫೀವರ್ ಕಂಡೀಷನ್ದ ಸಫರ್ ಆಗ್ತಿದ್ರೆ, ಜ್ವರ ಬಂದಿತ್ತಂದ್ರೆ ಜ್ವರ ಟೈಮ್ದಲ್ಲಿ ಬಾಡಿ ಟೆಂಪರೇಚರ್ ಎಷ್ಟು ಚೆಕ್ ಮಾಡಿಸಲಾಗಿ ಇದನ್ನು ಬಕ್ಕಲ್ ಕೆವಿಟಿನಲ್ಲಿ ಇಟ್ಟು ಚೆಕ್ ಮಾಡ್ತಾರೆ ಎಷ್ಟು ಟೆಂಪರೇಚರ್ ರೈಸ್ ಆಗುತ್ತಂತ. ಈಗ ನನ್ನ ಬಾಡಿ ಟೆಂಪರೇಚರ್ನ ಚೆಕ್ ಮಾಡಬೇಕಾಗಿತ್ತು ಅಂದರೆ ಯೂಶುವಲ್ ಆಗಿ ನಾರ್ಮಲ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ನಾರ್ಮಲ್ ಬಾಡಿ ಟೆಂಪರೇಚರ್ ಇಸ್ 37 ಡಿಗ್ರಿ ಸೆಲ್ಸಿಯಸ್. ಅದರ ನಾವು ಇಂಟರ್ನಲ್ ಬಾಡಿ ಟೆಂಪರೇಚರ್ ಅಂತ ಕರಿತೀವಿ. ಇದಕ್ಕಿಂತ ಟೆಂಪರೇಚರ್ ಸ್ವಲ್ಪ ಫ್ಲಕ್ಚುಯೇಟ್ ಆದರೂ ಓಕೆ, ಬಟ್ ಭಾಳ ಫ್ಲಕ್ಚುಯೇಟ್ ಆಯ್ತು ಅಂದ್ರೆ ಮೀನಿಂಗ್ ಏನು, ಬಾಡಿ ಅಬ್ನಾರ್ಮಲ್ ಕಂಡೀಷನ್ದಲ್ಲಿ ಇದೆ ಅಂತ ಅರ್ಥ. ಈಗ 37 ಬಿಟ್ಟು 40 ಅಬೌವ್ ಹಿಂಗೆ ಟೆಂಪರೇಚರ್ ಹೋಯ್ತು ಅಂತಂದರೆ ಅದ್ರ ಮೀನಿಂಗ್ ಏನು, ನನ್ನ ಬಾಡಿನಲ್ಲಿ ಜ್ವರ ಇದೆ ಅಂತ ಅರ್ಥ, ನನ್ನ ಬಾಡಿ ಅಬ್ನಾರ್ಮಲ್ ಕಂಡೀಷನ್ದಲ್ಲಿ ಇದೆ ಅಂತ ಅರ್ಥ. ಬಾಡಿಯ ಕಂಡೀಷನ್ 37ಗಿಂತ ವೇರಿಯೇಷನ್ ಆಯಿತು ಅಂದರೆ ಒಂದು ತಲೆಯಲ್ಲಿ ಇಟ್ಕೊಳ್ರಿ, ಬಾಡಿನಲ್ಲಿ ವರ್ಕ್ ಸರಿಯಾಗಿ ನಡೀತಾ ಇಲ್ಲ ಅಂತ. ದಟ್ ಮೀನ್ಸ್ ದಿಸ್ ಮಷಿನ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್ ಪ್ರಾಪರ್ಲಿ. ಈ ಮಷಿನ್ ಕರೆಕ್ಟಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತ ಅರ್ಥ. ಹಾಗೆ ಬಾಡಿ ಟೆಂಪರೇಚರ್ ಭಾಳ ಕಡಿಮೆ ಆಯಿತು ಅಂತಂದ್ರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ನಾವು ಕರಿತಿದ್ದೆ ದೇಹದಲ್ಲಿ ಕಿಣ್ವಗಳಂತ ವರ್ಕ್ ಮಾಡ್ತವೆ, ಎಂಜೈಮ್ಸ್. ಆ ಎಂಜೈಮ್ಸ್ ವರ್ಕ್ ಆಗಬೇಕಂದ್ರೆ ಟೆಂಪರೇಚರ್ ನಾರ್ಮಲ್ ಆಗಿರ್ಬೇಕಂತ. ಎಷ್ಟಾದ್ರೂ ಟೆಂಪರೇಚರ್ 37. ಮತ್ತು ಇನ್ನೊಂದು ಆ ಟೆಂಪರೇಚರ್ ಸರೌಂಡಿಂಗ್ ಎನ್ವೈರನ್ಮೆಂಟಲ್ ಕಂಡೀಷನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಈಗ ಚೆಕ್ ಮಾಡೋಣ ಕಂಡೀಷನ್ ಎಷ್ಟಿದೆ, ಟೆಂಪರೇಚರ್ ಎಷ್ಟಿದೆ ಅಂತ. ಈ ಡಿವೈಸ್ನಲ್ಲಿ ಈ ಬಾಕ್ಸಲ್ಲಿ ಇದ್ದಾನೆ, ಈ ಬಾಕ್ಸಲ್ಲಿ ನಿಮಗೆ ರೀಡಿಂಗ್ ಕಾಣಿಸುತ್ತೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಒಂದು ಮಾನಿಟರ್ ಬಟನ್ ಕೊಟ್ಟಿದ್ದಾರೆ ಪ್ರೆಸ್ ಮಾಡಲಿಕ್ಕೆ, ರೈಟ್? ಇಲ್ಲಿ ಅಂದಿದೆ ನೋಡಿ, ಇಲ್ಲೊಂದು ರಾಡ್ ಮೆಟಾಲಿಕ್ ಒಂದು ರಾಡ್ ಕೊಟ್ಟಿದ್ದಾರೆ ಮುಂದ್ಗಡೆ. ಈ ಮೆಟಾಲಿಕ್ ರಾಡ್ ಬಾಡಿಯ ಹೀಟನ್ನು ಕಂಡಕ್ಟ್ ಮಾಡಲಿಕ್ಕೆ ಸೆನ್ಸಿಟಿವ್ ಇರುತ್ತೆ ಮಟೀರಿಯಲ್. ಅಂದರೆ ನನ್ನ ಬಾಡಿ ಹೀಟನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ನನಗೆ ಲೆಟ್ ಅಸ್ ಚೆಕ್ ಮೈ ಬಾಡಿ ಟೆಂಪರೇಚರ್ ಎಷ್ಟಿದೆ ಅಂತ ಚೆಕ್ ಮಾಡೋಣ ಒಂದು ಸಾರಿ. Yes, see here the body temperature is 33.7 degrees Celsius. What actually I told you, the normal body temperature of healthy human being is the 37 or below 37 sometimes. That is depending on the environmental condition. You know rest ಇದೆ temperature 33.7 ಅಂದರೆ ಹೆಲ್ದಿ ಪರ್ಸನ್ ಅಂತ ಅರ್ಥ. ಆ ರೇಂಜ್ನಲ್ಲಿ ಬರಬೇಕು, ನಿಯರ್ ಟು ದ 37, ರೈಟ್? ಆ್ಯಂಡ್ ದಟ್ ಈಸ್ ಡಿಪೆಂಡಿಂಗ್ ಆನ್ ಎನ್ವೈರನ್ಮೆಂಟಲ್ ಕಂಡೀಷನ್ ಆಲ್ಸೋ. Yes. So these are some devices for today's class. Thank you.